8ನೇ ತಾರೀಕು ನಮ್ಮ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಒಬ್ಬ ವ್ಯಕ್ತಿ ಹೈದರಾಬಾದಿಂದ ಬರ್ತಿದ್ದಂಥ ಮಹಾರಾಷ್ಟ್ರ ಮೂಲದ ಒಬ್ಬ ವ್ಯಕ್ತಿಯನ್ನು ಕಾರಲ್ಲಿ ಅಡ್ಡಗಟ್ಬಿಟ್ಟು ಆ ನಂತರದಲ್ಲಿ ಅವ್ರನ್ನ ಹುಬ್ಬಳ್ಳಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಅವ್ರ ಹತ್ರ ಇದ್ದಿದ್ದು ಹಣ ಮತ್ತು ಮೊಬೈಲು ಸೇರಿದಂತೆ ಇತರೆ ವ್ಯಾಲ್ಯೂಬಲ್ಸ್ ಸುಮಾರು 8.5 ಲಕ್ಷದ ವ್ಯಾಲ್ಯೂಬಲ್ಸನ್ನು ದೋಚಿಕೊಂಡು ಓಡಿ ಹೋಗಿದ್ರು. ಈ ಒಂದು ಕೃತ್ಯದಲ್ಲಿ 10-12ಕ್ಕೂ ಹೆಚ್ಚು ಜನ 2 ಗಾಡಿಯಲ್ಲಿ ಬಂದಿದ್ರು ಅನ್ನುವಂಥದ್ದು ಮಾಹಿತಿ ನಮಗೆ ತಿಳಿದು ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ನಾವು ಹುಬ್ಬಳ್ಳಿ ಶಹರದಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಈ ಒಂದು ಪ್ರಕರಣ ಅತ್ಯಂತ ಗಂಭೀರ ಪ್ರಕರಣ ಆಗಿರೋದ್ರಿಂದ ಮತ್ತು ಹೈದರಾಬಾದು ಮಹಾರಾಷ್ಟ್ರ ಈ ಭಾಗದ ವಿಕ್ಟಿಮ್ಸು ಮತ್ತು ಮೂವ್ಮೆಂಟ್ ಆಗಿರೋದ್ರಿಂದ CCBಗೆ ಪ್ರಕರಣವನ್ನು ವರ್ಗಾವಣೆ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಇಬ್ಬರು ಪ್ರಮುಖ ಆರೋಪಿಗಳು ಫಾರೂಕ್ ಅಂತ ಒಬ್ಬ, ಇನ್ನೊಬ್ಬ ಭರತ್ ಅಂತ ಇಬ್ಬರು ಆರೋಪಿಗಳನ್ನು ನಮ್ಮವರು ಅರೆಸ್ಟ್ ಮಾಡಿಕೊಂಡು ಇವತ್ತು ಸ್ಥಳ ಪಂಚನಾಮೆ ಮತ್ತು ಆಯುಧಗಳು ಏನು ಉಪಯೋಗಿಸಿದ್ರು ಅದರ ಒಂದು ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಅವರು ಏಕಾಏಕಿ ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗುವಂಥ ಸಂದರ್ಭದಲ್ಲಿ ಅತ್ಯಂತ ಸಮಯೋಚಿತವಾಗಿ ನಮ್ಮ ಧಾರವಾಡ ಟೌನ್ ಮಹಿಳಾ PSI ಸ್ವಾತಿ ಮುರಾರಿ ಅಂತ ಮತ್ತು ನಮ್ಮ CCB ಇನ್ಸ್ಪೆಕ್ಟ್ರು ಮಾರುತಿ ಗುಳ್ಳಾರಿ ಅಂತ ಅವರು ಏರ್ ಫೈರ್ ಮಾಡಿ ವಾನ್ ಮಾಡಿದ್ದಾರೆ. ಅಷ್ಟಕ್ಕೂ ಅವರು ತಗ್ಗದೆ ಓಡಲಿಕ್ಕೆ ಮುಂದುವರೆದ ಸಂದರ್ಭದಲ್ಲಿ ಫಾರೂಕ್ ಮತ್ತು ಭರತ್ ಮೇಲೆ ಒಟ್ಟು 3 ರೌಂಡು ಫೈರ್ ಅವ್ರ ಮೇಲೆ ಮಾಡಿದ್ದಾರೆ. ಏರ್ ಫೈರ್ ಆದಮೇಲೆ ಅದರಲ್ಲಿ 2 ರೌಂಡು ಫಾರೂಕ್ ಬಿದ್ದಿದೆ ಮತ್ತು 1 ರೌಂಡು ಭರತ್ ಅನ್ನೋನಿಗೆ ಬಿದ್ದಿದೆ.